ಅವಮಾನ ರಾಮ ಅಂತಿದ್ದಕ್ಕೆ ಅವಮಾನ ಮಾಡಿದ್ದಾರೆ. ಹಣ ಬಂದ ಬೆಂಗಳೂರು ಜಿಲ್ಲೆ ಆಯ್ತು. ಆಮೇಲೆ ಈಗ ಪಾರ್ಲಿಮೆಂಟ್ ಕ್ಷೇತ್ರ ಮೊದಲು ಕನಕಪುರ ಅಂತ ಇತ್ತು. ಯಾಕೆ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು? ರಾಮನಗರನ ನಾವೇನ್ ಚೇಂಜ್ ಮಾಡ್ತಾ ಇಲ್ಲ. ರಾಮನಗರ ಆಗಿರ್ತದೆ. ಇವ್ರಾಕೆ ಹಾಸನದಿಂದ ಬಂದ್ರು? ಇಲ್ಲೇ ಬಂದು ರಾಜಕಾರಣ ಮಾಡಿ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್. ನೋಡೋಣ. ಇವ್ರ ಹೆಸರನ್ನ ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರು? ಇನ್ನ ಅವರು ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೆ. ನಮ್ಮ ಹೆಸರು ನಮ್ ಬೆಂಗಳೂರು ರೀ. ನಾವು ಬೆಂಗಳೂರು ಜಿಲ್ಲೆಯವ್ರು. ನಾವು ನಮ್ದೇ ಆದಂತ ಆಸೆ ಎಲ್ಲ ಇರ್ತದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನೆ ಈಗ ಮಡ್ರಾಸ್ನ ಚೆನ್ನೈ ಅಂತ ಯಾಕೆ ಇಟ್ಕೊಂಡು ವಾಪಸ್ ತಿರ್ಗಾ? ಆಯ್ತು. ಆಮೇಲೆ ಬೇರೆ ಬೇರೆ ಅನೇಕ ಇದನ್ನ ಊರುಗಳನ್ನೆಲ್ಲ ಅವ್ರವ್ರ ಮೊದಲಿಂದ ಇತಿಹಾಸ ಉಳ್ಳಂತದ್ನ ಈಗ ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಗುಲ್ಬರ್ಗ, ಕಲಬುರಗಿ ಅಂತ ಹಾಕಿಟ್ರು. ಸೊ ನಮ್ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದೀವಿ. ಮೊದಲಿಂದನೂ ಕೂಡ ಇಟ್ಟಿದೀವಿ. ಅವ್ರಿಗೇನ್ ತೊಂದರೆ ಅಂತ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನೆ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ಲಿ. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ದು ಬೆಂಗಳೂರವರು ಎಲ್ಲ ಡೆವಲಪ್ ಆಗ್ಬೇಕು, ಉದ್ಯೋಗ ಸಿಗ್ಬೇಕು, ನಮ್ ಜನರ ಆಸ್ತಿ ಜಾಸ್ತಿ ಆಗ್ಬೇಕು. ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಮ್ ಬೆಲೆ ಜಾಸ್ತಿ ಆಗ್ಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗ್ಬೇಕು, ಉದ್ಯೋಗ ಸಿಗ್ಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರ್ಬೇಕು, ಬಂಡವಾಳ ಹಾಕ್ಬೇಕು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅಲ್ಲಿ ಉದ್ಯೋಗ ಸಿಗ್ಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಅದು ನಮ್ಮ ಆಸೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಹೌದಪ್ಪ, ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ. DK ಸುರೇಶ್ 25 ಲಕ್ಷ ಕೊಟ್ಟಿದೀವಿ. ತಪ್ಪೇನಿದೆ? ನಮ್ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದೀವಿ. ಏನ್ ತಪ್ಪೇನಿದೆ? ಹೌದು, ನಮ್ ಟ್ರಸ್ಟ್ ಇದ್ದರೂ ಕೊಟ್ಟಿದೀವಿ. ಏನ್ ಕೊಟ್ಟಿದ್ದೆ? ನಾವೇನ್ ಇಲ್ಲ ಅಂತ ನಾವೇನ್ ಕದ್ ಕೊಟ್ಟಿದೀವ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.